ಕಲ್ಲನಾಗರ ಕಂಡರೆ ಹಾಲು ನೆರೆ ಎಂಬುವರು, ದಿಟ್ಟದ ನಾಗರ ಕಂಡರೆ ಕೊಲ್ಲು ಕೊಲ್ಲು ಎಂಬುವರು, ಉಂಬ ಜಂಗಮ ಬಂದರೆ ಮುಂದೆ ನಡೆ ಎಂಬುವರು, ಉಣ್ಣಲಾರದ ಲಿಂಗಕ್ಕೆ ಬೋನವ ಹಿಡಿ ಹಿಡಿ ಎಂಬುವರು, ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲು ತಾಗಿದೆ ಮಿಟ್ಟೆ ಎಂತಪ್ಪರಯ್ಯ ಅಂತದ. ಈಗ ಅದನ್ನೇ ಮತ್ತೊಂದು ವಚನದಲ್ಲಿ ಹೇಳ್ತಾರೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹಗಳಲ್ಲಿ ಮಾಡಿದ ದೇವರುಗಳು ದೇವರಲ್ಲ, ಸೇತುಬಂಧ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾದ ಅಷ್ಟ ಸೃಷ್ಟಿ ಪುಣ್ಯತೀರ್ಥ ಪುಣ್ಯಕ್ಷೇತ್ರ ಗಾಳಲಿಯ ದೇವರುಗಳು ದೇವರಲ್ಲ, ತನ್ನ ತಾನೆರಿತು ತಾನಾರೆಂದು ತಿಳಿದೊಡೆ ತಾನೇ ದೇವ ಅಪ್ರಮಾಣ ಕೂಡಲ ಸಂಗಮ ದೇವಕ್ಕೆ ಬಸವರ ಮತ್ತೊಂದು ವಚನದಲ್ಲಿ ಹೇಳ್ತಾರೆ. ಅಂದ್ರ ನಾವೆಲ್ಲ ಈಗ ಹೆಂಗ ಯಾಕೆ ಈ ವಚನಗಳು ಬರ್ದ್ರು ಅಂತಂದ್ರ ಅಲ್ಲಿ 12ನೇ ಶತಮಾನದಾಗ ದೇವಾಲಯಗಳಲ್ಲಿ ಈ ಅಸ್ಪೃಶ್ಯರು ಅಂತ ಹೇಳ್ತಾರಲ್ಲ, ದೀನರು ದಲಿತರು, ಅವ್ರಿಗೆ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ. ಹಾಗಾಗಿ ಬಸವಣ್ಣವರೇ ಅದಕ್ಕೆ ಏನ್ ಮಾಡಿದ್ರು, ಈ ಇಡೀ ವಿಶ್ವದ ಆಕಾರವನ್ನ ಗಮನದಲ್ಲಿ ಇಟ್ಕೊಂಡು ನೋಡ 12ನೇ ಶತಮಾನದಲ್ಲಿ ನಾವು ಈಗ ಹೇಳ್ತೇವೆ 21ನೇ ಶತಮಾನದಲ್ಲಿ ಭೂಮಿ ಗೋಲಾಕಾರವಾಗಿದೆ ಅಂತ ನಾವು ಹೇಳ್ತಾ ಇದೀವಿ. ಬಟ್ 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಏನ್ ಹೇಳಿದ್ರು, ಜಗತ್ ಹೆಂಗಿದೆ ಅಂತಂದ್ರೆ ಗೋಲಾಕಾರವಾಗಿದೆ ಅಂತ ತಿಳ್ಕೊಂಡು ಇಷ್ಟಲಿಂಗವನ್ನ ಯಾವ ರೀತಿ ಕೊಟ್ಟರು, ಇಡೀ ಜಗತ್ತಿನ ತುಂಬಾ ದೇವರಿದ್ದಾನೆ, ಪ್ರತಿಯೊಂದು ಕಣಕಣದಲ್ಲೂ ದೇವರಿದ್ದಾನೆ. ನಾವು ಬರೀ ಗುಡಿ ಗುಂಡಾರಗಳಲ್ಲಿ ಅಷ್ಟೇ ದೇವರಲ್ಲ, ಎಲ್ಲಾ ಇಡೀ ಪ್ರಪಂಚದಲ್ಲಿ ಜೀವಿ ನಿರ್ಜೀವಿ ಎಲ್ಲದರಲ್ಲೂ ದೇವರಿದ್ದಾನೆ ಅಂತ ತಿಳ್ಕೊಂಡು ಇಡೀ ವಿಶ್ವದ ಆಕಾರನೇ ಇಷ್ಟಲಿಂಗವನ್ನ ಕೊಟ್ಟರು. ಅದಕ್ಕೆ ಇಷ್ಟಲಿಂಗ ಜನಕ ಬಸವಣ್ಣ ಅಂತ ಹೇಳ್ತಾರೆ, ಹೌದಾ? ಹಾಗಾಗಿ ಆ ದೇವಾಲಯಗಳಲ್ಲಿ ಅಸ್ಪೃಶ್ಯರಿಗೆ ದೀನ ದಲಿತರಿಗೆ ಅವಕಾಶವನ್ನು ಕೊಡ್ತಾ ಇರಲಿಲ್ಲ. ಅದಕ್ಕೆ ಏನ್ ಹೇಳಿದ್ರು ಅಂತಂದ್ರೆ ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಅಂದ್ರೆ ಟೋಟಲಿ ಏನದ ಅಂತಂದ್ರ ಈ ದೇವಾಲಯ ಕಲ್ಲು ದೇವರು ಎಲ್ಲ ಆಗ್ಲಾಗೋದಕ್ಕೆ ಎದಕ್ಕೆ ಸುಮ್ಮನೆ ನೀವು ಹೋಗ್ತೀರಿ, ಸ್ವತಃ ನಿಮ್ದು ನೀವೇ ತಿಳ್ಕೊರಿ, ಯಾವ್ದಾದ್ರು ಒಳ್ಳೆ ಕೆಲಸ ಮಾಡ್ರಿ, ಅದರಲ್ಲೇ ದೇವ್ರು ಕಾಣ್ರಿ. ಯಾಕಂದ್ರೆ ಆಗ್ಲಾರ್ದಕ್ಕೆ ಅವ್ರು ಬರಗ ನಿಮಗ್ ಬರ್ಬಿಡ್ತಾ ಇಲ್ಲ, ನೀವ್ ಯಾಕಂದ್ರೆ ಹೋಗ್ತೀರಿ, ನಿಮ್ಮಲ್ಲೇ ನೀವು ದೇವ್ರಿದಾನ ಅದನ್ನ ತಿಳ್ಕೊರಿ ಅಂತ ಹೇಳ್ತಾರೆ. ಅದಕ್ಕೆ ಈ ಕಾಶಿ ರಾಮೇಶ್ವರಕ್ಕೆಲ್ಲ ಅವ್ರಿಗೆಲ್ಲ ಯಾರು ಬರ್ಬಿಡ್ತಿದ್ರು, ಯಾರು ಬರ್ಬಿಡ್ತಿಲ್ಲ. ಅದಕ್ಕೆ ಹೇಳಿದ್ರು, ಅದೊಂದು ಯಾಕೆ ಹೇಳಿದ್ರು ಅಂತಂದ್ರೆ ಅವ್ರಿಗೆ ಬರ್ಬಿಡಲ್ಲ, ಅದಕ್ಕೆ ನೀವು ಹೋಗೋದೇ ಬೇಡ, ನೀವೇನ್ ಮಾಡಿ ಇದ್ದಲ್ಲಿಯೇ ದೇವರನ್ನ ಕಾಣ್ರಿ, ನೀವು ಇಷ್ಟಲಿಂಗವನ್ನ ಪೂಜೆ ಮಾಡ್ರಿ, ಮತ್ ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ನಿನ್ನಲ್ಲಿ ನೀ ದೇವರಿದ್ದಾನೆ ಅದನ್ನ ಅರ್ಥ ಮಾಡ್ಕೊ. ಒಂದು ಕಬೀರದಾಸರು ದೋಹೆ ಬರ್ತರು, ಕಸ್ತೂರಿ ಕುಂಡಲ ಬಸಮೃಗ ಢೂಂಢತ ಮನ ಮಾಹೆ ಹಸೆ ಗಟಗಟ ರಾಮ ಹೇ ದುನಿಯಾ ದೇಕತ್ ನಾಯಿ. ಅಂದ್ರ ಜಿಂಕೆ ಮೃಗ ಈ ಕಾರ್ಯ ಅದರಲ್ಲೆಲ್ಲ ಏನೋ ಒಂದು ಸುಗಂಧ ದ್ರವ್ಯ ಹೊರಗೆ ಬರ್ತಾ ಇತ್ತು, ಅದ್ರ ನಾಭಿಯಿಂದ ಸುಗಂಧ ದ್ರವ್ಯ ಹೊರಗೆ ಬರ್ತಾ ಇತ್ತು. ಅದು ಸುಗಂಧ ದ್ರವ್ಯ ಬಂದಾಗ ಕಾಡಿನ ತುಂಬಾ ಅಲ್ಲಾಡ್ತು, ಎಲ್ಲಿನ ಸುವಾಸನೆ ಬರ್ತಾ ಇದೆ, ಎಲ್ಲಿನ ಸುವಾಸನೆ ಬರ್ತಾ ಇದೆ ಅಂತ. ಅದಕ್ಕೆಲ್ಲ ಅದು ಯಾಕಂದ್ರ ಅಲ್ಲೇ ಅದ, ಅದ್ರ ಹತ್ರನೇ ಅದ, ಅದ್ರಿಂದ ಅದೇನ್ ಮಾಡುತ್ತ ಬೇರೆ ಕಡೆ ಎಲ್ಲ ಹುಡುಕಾಡತ್ತು, ಎಲ್ಲೂ ಸಿಗ್ತಾ ಇಲ್ಲ. ಒಂದ್ ವೇಳೆ ಅದ್ರದ್ದು ತಿಳ್ಕೊಂಡ್ರೆ ನಮ್ಮಲ್ಲಿ ಅದ್ರ ತಿಳ್ಕೊಂಡ್ರೆ ಅದು ಸಿಕ್ತಿತ್ತು. ಹಾಗೆ ನಾವು ಏನ್ ಮಾಡಿರ್ತೀವಿ ಅಂತಂದ್ರ ದೇವರು ಸಹ ಎಲ್ಲ ಇಡೀ ಜಗತ್ತಿನ ತುಂಬಾ ಕಣದಲ್ಲೂ ನಮ್ಮೊಳಗೂ ದೇವ್ರಿದಾನ, ಆದ್ರೆ ನಾವು ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಬೇರೆ ಬೇರೆ ಕಡೆ ದೇವರನ್ನ ಹುಡುಕ್ತಾ ಇದ್ದೀವಿ. ಆ ದೇವ್ರು ಹುಡುಕೋದಕ್ಕಿಂತ ನೀವು ಹೋಗಿ ನೋಡ್ಕೊಂಡ್ರೆ ಎಲ್ಲ ಕಡೆ ಕಾಶಿ ಹೋಗ್ರಿ, ರಾಮೇಶ್ವರಕ್ಕೆ ಹೋಗ್ರಿ, ಗೋಕರ್ಣಕ್ಕೆ ನಾವು ಹೋಗ್ಲಿಕ್ಕೆ ನಾ ಬೇಡ ಅಂತ ಇಲ್ಲ. ಆದ್ರ ದೇವ್ರು ಮತ್ತ ಎಲ್ಲಿದಾನ ಅಂತಂದ್ರ ನಮ್ಮೊಳಗೆ ದೇವ್ರಿದಾನ, ಇದು ಅಂತೂ 100%. ನಾವು ದೇವರನ್ನ ಹೊರಗಡೆ ಹುಡುಕಬೇಡ್ರಿ, ದೇವ್ರು ಎಲ್ಲಿದಾನ ಅಂತಂದ್ರೆ ದೇವ್ರು ನಮ್ಮೊಳಗೆ ಇದ್ದಾನೆ. ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಿ ಅಂದ್ರ ದೇವ್ರು ಅಲ್ಲೇ ಇದ್ದಾನ, ಹೌದಿಲ್ಲ? ನಾವು ಯಾರೋ ಕಷ್ಟದಲ್ಲಿದ್ದಾರ ಅವ್ರಿಗೆ ನಾವು ಸಹಾಯ ಮಾಡಿವ ಅಂತಂದ್ರ ದೇವರು ಮತ್ತೊಂದು ರೂಪದಲ್ಲಿ ಬಂದು ನಾವು ಕಷ್ಟದಾಗಿದ್ದಾಗ ಏನ್ ಸಹಾಯ ಮಾಡ್ತಾರೋ ಬೇರೆ ರೂಪದಾಗ ಅಲ್ಲಿ ದೇವರನ್ನ ನಾವು ಕಾಣಬೇಕು. ಹಾಗೆ ನಾವು ದೇವರಿಗೆ ಸಲುವಾಗಿ ಪೂಜೆ ಪುನಸ್ಕಾರ ಅಂತೇಳಿ ದೇವರು ಗುಡಿ ಗುಂಡಾರಗಳಿಗೆ ಓಡಾಡೋದಲ್ಲ. ನಾವು ಎಲ್ಲಿ ಇರ್ತೇವು, ಎಲ್ಲ ಅವಕಾಶದ ಸ್ವಲ್ಪ ಲಿಂಗ ಇಷ್ಟಲಿಂಗ ತಗೊಳ್ಳೋದು, ನೀರು ವಿಭೂತಿ ಹೂವ ಇದ್ರು ಸಾಕು, ಇಲ್ಲಾಂದ್ರೆ ಇಷ್ಟಲಿಂಗನ ನೀರು ಹಾಕಿ ನಾವು ಪೂಜೆ ಮಾಡೋದು ಸಾಕು. ಯಾಕಂದ್ರೆ ಬೇರೆ ಇದಕ್ಕೆಲ್ಲ ಈಗ ಹೇಳ್ತಾರೆ, ಕಲ್ಲು ನಾಗರಕ್ಕಂದ್ರೆ ಹಾಲ ಇರೋದು, ಅದು ತುಪ್ಪ ಹಾಲು ಅದು ಇದೆಲ್ಲ ಕಲ್ಲದ ಮೇಲೆ ಹಾಕಿ ವೇಸ್ಟ್ ಮಾಡ್ತಾರೆ, ಹೌದಿಲ್ಲ? ಆದ್ರೆ ನಮ್ಮ ಇಷ್ಟಲಿಂಗಕ್ಕೆ ಯಾವತ್ತೂ ಬಸವಣ್ಣವರು ನೀ ತುಪ್ಪ ಹಾಕು, ನೀ ಹಾಲು ಹಾಕು, ನೈವೇದ್ಯ ಕೊಡು ಅಂತ ಯಾವತ್ತೂ ಹೇಳಿಲ್ಲ. ಏನ್ ಮಾಡು, ಹೂವ ಪತ್ರಿ ಆರಾಮಾಗಿ ಸಿಗ್ತದೆ, ಎಲ್ಲೂ ಕಡೆ ನೀರು ಹಾಕು, ವಿಭೂತಿ ಹಚ್ಚು, ಪೂಜೆ ಮಾಡು, ಮುಗೀತು. ಅಷ್ಟೇ ಅಲ್ಲ ನಮ್ದು ಬಸವ ಧರ್ಮದ, ಗೊತ್ತಿಲ್ಲ? ಹಾಗಾಗಿ ಬರೀ ಎಲ್ಲ ಮೃಷ್ಟಾನ್ನ ಭೋಜನ ಯಾರು ಹಸಿದವರು ಇರ್ತಾರ ಅವ್ರಿಗೆ ಕೊಡ್ರಿ, ಸುಮ್ಮನೆ ವೇಸ್ಟ್ ಮಾಡಬೇಡ್ರಿ ಅಂತೇಳಿ ಈ ಒಂದು ವಚನದ ಭಾವಾರ್ಥ ಆಗಿರ್ತ. ಡೈಲಿ ಒಬ್ಬೊಬ್ರು ಬರ್ರಿ ಒಂದೊಂದು ವಚನಗಳು ನೀವು
ನನಗೆ ಅಪ್ರೋಚ್ ಮಾಡಿ, ಅಥವಾ ಚೇತನ್ ಇದ್ದಾನ ಅವನಿಗೆ ಕೇಳಿ, ಒಂದು ಬುಕ್ ಇದೆ, ಆ ಬುಕ್ಕಿನ ಮುಖಾಂತರ ನಿಮಗೆ ಸ್ಟೇಜ್ ಕರೆಯೋದು ಬರ್ತದೆ, ಸ್ಟೇಜ್ ಫೇರ್ನೆಸ್ ಹೋಗ್ತದೆ. ಮುಂದೊಂದು ದಿನ ನೀವು ಸಣ್ಣ ಇಂಥ ಸ್ಟೇಜ್ಗಳು ಇರ್ತಾವೆ, ಮುಂದೊಂದು ದಿನ ದೊಡ್ಡ ವೇದಿಕೆಯನ್ನ ಕಲ್ಪಿಸ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳಿ ಹೇಳ್ತಾ, ಪ್ರತಿ ವರ್ಷ ನಾವು ಶ್ರಾವಣ ಮಾಸದಲ್ಲಿ ಒಂದೊಂದು ವಚನ ಅದರ ಭಾವಗಳನ್ನು ಹೇಳ್ಕೊತಾ ಬಂದೀವಿ. ನೀವು ಸಹ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮುಂದೊಂದು ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ವಚನ ಭಾವಾರ್ಥಕ್ಕೆ ನಾವು ವಿರಾಮವನ್ನು ಕೊಡ್ತೀವಿ.